ಬರ್ತಾ ಬರ್ತಾ ನಿನ್ ನೆಗ್ಲಿಜೆನ್ಸ್ ಜಾಸ್ತಿ ಆಗ್ತಿದೆ. ಮೊನ್ನೆ ನೋಡಿದ್ರೆ ಸ್ಕೂಲಿಂದ ಫೋನ್ ಬಂತು, ಇವತ್ತು ನೋಡಿದ್ರೆ ಹೀಗೆ ಮಾಡಿಟ್ಟಿದ್ಯಾ. ಏನ್ ಮಾಡ್ತಿದ್ಯಾ ನೀನು? ಬುದ್ಧಿ ಇಲ್ವಾ ನಿನ್ಗೆ? ಹೌದು ರೀ, ಬುದ್ಧಿ ಇಲ್ಲ. ನನ್ನ ಬುದ್ಧಿ ಇಲ್ಲ ಅಂತ ನನ್ಗೆ ಇವಾಗ ಗೊತ್ತಾಗ್ತಿದೆ. ನಿಮ್ಮನ್ ಮದ್ವೆ ಮಾಡ್ಕೊಂಡು ಈ ಮನೆಗ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ರಾಘವಗ್ ತಾಯಿ ಆಗಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ರೀ. ನಾನ್ ಹೆತ್ ಮಗುಗಿಂತ ಜಾಸ್ತಿ ನೋಡ್ಕೋತಿದ್ದೀನಲ್ಲ ಇವನ, ನನಗ್ ಬುದ್ಧಿ ಇಲ್ಲ. ಇದಕ್ಕೆಲ್ಲ ಬಯಸ್ಕೋಬೇಕು ಬೇರೆ. ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಅವನನ್ನ ಬೋರ್ಡಿಂಗ್ ತಗೊಂಡೋಗಿ ಹಾಕಿ ಅಂತ. ನಾನು ಅವನೇ ನೋಡ್ಕೊಳಕ್ ಆಗಲ್ಲ ರೀ. ಮಂತ್ರ, ನೀನ್ ಯಾಕಮ್ಮ ಈ ತರ ಮಾತಾಡ್ತಾ ಇದ್ಯಾ? ಏನೋ ಮಗುಗೇನೋ ಆಗೋಗಿದೆ ಅನ್ನೋ ಆತಂಕದಿಂದ ಹಾಗೆ ಮಾತಾಡ್ತಿದ್ದಾನೆ. ನೀನ್ ಅವನಿಗೆ ಸಮಾಧಾನ ಮಾಡೋದ್ ಬಿಟ್ಟು ಅವನ್ ಸಮ ನೀನು ಕಿರ್ಚಾಡ್ತಾ ಇದ್ರೆ ಏನ್ ಪ್ರಯೋಜನ? ಇನ್ನೇನತ್ತೆ, ಒಳ್ಳೇದ್ ಮಾಡಿದ್ರು ಬಯಸ್ಕೋಬೇಕು, ಎಷ್ಟೇ ನೋಡ್ಕೊಂಡ್ರು ಬಯಸ್ಕೋಬೇಕು. ಇನ್ನ ಏನ್ ಮಾಡ್ ಸಾಯ್ಲಿ. ಈ ಮನೇಲಿ ಯಾರಿಗೇನೇ ಆದ್ರೂ ನನಗೆ ಬೈತೀರಾ. ಯಾರ್ ಬಂದ್ ಏನೇ ಹೇಳಿದ್ರು ನನ್ ಮೇಲೆ ಅನುಮಾನ ಪಡ್ತೀರಾ. ಒಳ್ಳೆ ಮಲ್ತಾಯಿ ತರ ನೋಡ್ತಿದ್ದೀರಾ ಈ ಮನೇಲಿ. ಸುಶಾಂತ, ಮಗುನ್ ಕಾಪಾಡಿದ್ದೆ ಅವಳಲ್ವೇನೋ? ಯಾಕೋ ಅವಳ ಮೇಲೆ ಸುಮ್ನೆ ರೇಗ್ತೀಯಾ? ಅಮ್ಮ, ಏನಮ್ಮ ನೀನು ಯಾವಾಗ್ಲೂ ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತೀಯಾ? ಅಲ್ಲ, ಅವ್ನ್ ಮಾಡ್ಕೊಂಡಿದ್ದಕ್ಕೆ ಇವಳು ನಂದು ಏನ್ ಪ್ರಯೋಜನ? ಅವಳು ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದಾಳೆ ತಾನೆ. ಸಾಲ್ದೇ ಇರೋದಕ್ಕೆ ಆಫೀಸಲ್ಲಿ ಕೆಲಸ ಬೇರೆ. ಇವನೇನ್ ಕಮ್ಮಿ ತುಂಟನಾ? ತುಂಟತನದಿಂದ ಏನೋ ಮಾಡ್ಕೊಂಡಿದ್ದಾನೆ. ಮಕ್ಕಳು ಅಂದ್ರೆ ಚಿಕ್ಕ ಪುಟ್ಟ ಈ ತರ ತೊಂದರೆಗಳು ಆಗ್ತಾ ಇರ್ತವೆ, ಬಿಡು. ಅವನಿಗೆ ಹೀಗಾದಾಗ ಪಾಪ ಒದ್ದಾಡಿದ್ದ ಅವಳೇನೆ. ನೋಡಿ ಪ್ಲೀಸ್, ನೀವಿಬ್ರು ಯಾಕೆ ಹೀಗೆ ಜಗಳ ಮಾಡ್ತಿದ್ದೀರಾ? ಯಾರು ಯಾರನ್ನು ಬೈದೇನ್ ಪ್ರಯೋಜನ ಇಲ್ಲ. ನೀವುಗಳು ಜಗಳ ಆಡಿದ್ರೆ ಸಫರ್ ಆಗೋದು ಮಕ್ಕಳು. ಮನೇಲಿರೋ ಎಲ್ಲರೂ ಜವಾಬ್ದಾರಿ ತಗೊಂಡು ಮಕ್ಕಳನ್ನ ನೋಡ್ಕೋಬೇಕು. ಮಂತ್ರ ಒಬ್ರೆ ಮಗುನ ಹೇಗ್ ನೋಡ್ಕೊಳ್ಳೋದಕ್ಕಾಗುತ್ತೆ? ಅವರೇ ನಿಮ್ಮನೆಗೆ ಆಯಾನ? 24 ಗಂಟೆ ಒಬ್ರೆ ನೋಡ್ಕೋಬೇಕು ಅಂದ್ರೆ ಏನರ್ಥ? ಮನೇಲಿರೋ ಎಲ್ರಿಗೂ ಆ ಜವಾಬ್ದಾರಿ ಇರುತ್ತೆ. ಒಬ್ರಿಗೊಬ್ರು ಬೈದಾಡ್ಕೋಬೇಡಿ. ದೇವರ ದೊಡ್ಡವನು, ಮಗುಗೇನೂ ಆಗಿಲ್ಲ. ಪ್ಲೀಸ್, ಇನ್ಮೇಲೆ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ನಿಮಗ ಅರ್ಥ ಆಗ್ತಿದೆ, ಈ ಮನೇಲಿರೋರ್ಗೆ ಅರ್ಥ ಆಗ್ತಿಲ್ಲ. ನೀವಿನ್ನೂ ತಾಯಿನೇ ಆಗಿಲ್ಲ, ಆದ್ರೂ ತಾಯಿ ಸಂಕಟ ಏನು ಅಂತ ನಿಮ್ಗೆ ಅರ್ಥ ಆಗ್ತಿದೆ. ಅಲ್ಲ, ನಾನ್ ಬೇಕು ಅಂತ ರಾಘವ್ನ ನೆಗ್ಲೆಕ್ಟ್ ಮಾಡ್ತೀರಾ?